ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಹಳಿಯಾಳ ವಲಯದ ಅರಣ್ಯಾಧಿಕಾರಿಗಳಾದ ಜಿ.ವಿ. ನರೇಶ್ ಅವರು ವರ್ಗಾವಣೆಗೊಂಡ ನಿಮಿತ್ತ ಬೀಳ್ಕೊಡುಗೆ ಸಮಾರಂಭ ಹಾಗೂ ಹಳಿಯಾಳಕ್ಕೆ ವಲಯ ಅರಣ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಸವರಾಜ್ ಎಂ ಅವರನ್ನು ಸ್ವಾಗತಿಸುವ ಸಮಾರಂಭವನ್ನು 8 ಆಗಸ್ಟ್ 2024 ಬುಧವಾರದಂದು ಏರ್ಪಡಿಸಲಾಗಿತ್ತು. ಗಸ್ತು ಅರಣ್ಯ ಪಾಲಕರಾದ ಸಂಜು ಗಳಗಿಯವರು ಸ್ವಾಗತ ಕೋರಿದರು. ಸ್ವಾಗತ ಗೀತೆಯನ್ನು ಬಸಲಿಂಗಯ್ಯ ಬೇವಿನ ಕೊಪ್ಪದ ಮಠ ಅವರು ಹಾಡಿದರು. ಹಳಿಯಾಳದಿಂದ ಯಲ್ಲಾಪುರಕ್ಕೆ ವರ್ಗಾವಣೆಗೊಂಡ ವಲಯ ಅರಣ್ಯಾಧಿಕಾರಿಗಳಾದ ನರೇಶ್ ಅವರು ಮಾತನಾಡಿ, ನಾವು ಎಲ್ಲೇ ವರ್ಗಾವಣೆಗೊಂಡರೂ ಬೇಸರಗೊಳ್ಳದೆ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಸಾರ್ವಜನಿಕರ ಜೊತೆಗೆ ವಿನಯದಿಂದ ನಡೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಹಳಿಯಾಳ ವಲಯ ಅರಣ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಸವರಾಜ್ ಎಂ ಅವರು ಮಾತನಾಡಿ, ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೆಂದು ಭೇದ ಭಾವ ಮಾಡದೆ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕ ರೀತಿಯಿಂದ ನಿರ್ವಹಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ವಲಯ ಅರಣ್ಯಾಧಿಕಾರಿ ದೇವೇಂದ್ರ ಚಲವಾದಿ ಮಾತನಾಡಿದರು. ವಂದನಾರ್ಪಣೆಯನ್ನು ಉಪ ವಲಯ ಅರಣ್ಯಾಧಿಕಾರಿ ಪರಶುರಾಮ್ ಹುದ್ದಾರ್ ಮಾಡಿದರು. ಕಾರ್ಯಕ್ರಮ ನಿರೂಪಣೆ ರಮೇಶ್ ಬೇಳೇಕರ್ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳು, ಗಸ್ತು ಅರಣ್ಯ ಪಾಲಕರು, ಕಚೇರಿ ಸಿಬ್ಬಂದಿಗಳು ಹಾಗೂ ಕ್ಷೇಮಾಭಿವೃದ್ಧಿ ನೌಕರರು ಉಪಸ್ಥಿತರಿದ್ದರು. ವಂದಿಸುತ್ತಾ ಇಷ್ಟೆಲ್ಲ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ತಾವು ಕಂಡಂತೆ ನರೇಶ್ ಅವರ ಬಗ್ಗೆ ನಮ್ಮ ವಲಯದ ಅಧಿಕಾರಿಗಳು ಬಸವರಾಜ್ ಸರ್ ಅವರು ಮಾತನಾಡಬೇಕು. ನರೇಶ್ ಎಲ್ಲರೂ ನಮಸ್ಕಾರ. 2 ವರ್ಷ ಏನು ಕಳೀತಂದ್ರೆ ಆಕಾಶ ಹೇಳ್ದಂಗೆ ಪರೀಕ್ಷೆ ಟ್ರೈ ಮಾಡಿದೆ, ಅಲ್ಲಿ ಹಾಕಿಲ್ಲ. ನನಗೆ ಹಳಿಯಾಳ ಮಾಡ್ತಿದ್ದೆ ಅಂತ. ಸರಿ ಸರ್, ನಾನು ಎಲ್ಲಿದ್ದು ಮಾಡೋದು, ನೀರಲ್ಲಿ ಬಿಟ್ಟು ನನಗೆ ಈದೊಂದು ಮನಸ್ಸು ಸಾಕು. ಮತ್ತೆ ಈದ್ ಬರುತ್ತಂತ ಯಾರು ಹೇಳಕ್ ಹೋಗೋದು. ನೋಡಿರೋದಲ್ಲ, 20 ವರ್ಷ ಸರ್ವಿಸ್ ಆಯ್ತು. ಸೆಕ್ಷನ್ ಕಾಲೇಜಲ್ಲಿ ಉದರ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಮೇಲೆ ಸೋಮಶೇಖರ್ ಆಗಿರ್ಬೋದು, ಮುಖ್ಯ ಆಗಿರ್ಬೋದು, ಎಲ್ಲರೂ ಪ್ರಕಾಶ್ ಇರ್ಬೋದು. ನಾವು ಹೇಳಿದ ಕೆಲಸ ಮಾಡಾದ್ಮೇಲೆ ನನಗೆ ಅವ್ರು ಎಲ್ಲಿದ್ರೆ ಏನು ಮಾಡ್ತಾರೆ ನನಗೆ ಅವಶ್ಯಕತೆ ಇಲ್ಲ. ನಂದು ಏನು ಕೆಲಸ ಆಯ್ತಾ, DF ಹೇಳಿದ್ದಾರೆ, ನನ್ನ ಕೆಲಸ ಆಯ್ತು, ಮುಗೀತು. ನೀ ಏನಾದ್ರು ಮಾಡ್ಕೊಳ್ಳೋ, ಏರ್ಪೋರ್ಟ್ ಆಗಿದ್ರೆ ಏನು ಬೇಕೋ ಮಾಡ್ಕೊಳ್ಳಿ. ನೀ ಅಲ್ಲೋಗಿದ್ದೆ ಇಲ್ಲೋಗಿದ್ದು ನನಗೆ ಅನವಶ್ಯಕ. ಎಲ್ಲ ನಮ್ಮದು ತಲೆಯಲ್ಲಿ ಬ್ರೇನ್ ಇಷ್ಟೇ ಇರೋದು. ಅದರಲ್ಲಿ ಎಲ್ಲ ಅನವಶ್ಯಕ ತುಂಬಿಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಏನಕ್ಕೆ? ಈಗ ಈಗ ಆಲ್ರೆಡಿ 40 ವರ್ಷ ಆಗೋಯ್ತು. ಹಬ್ಬ ಬಂದ್ರೆ ಇನ್ನು 20 ವರ್ಷ, ಇನ್ನು 50 ವರ್ಷ ಆದ್ಮೇಲೆ ಭೇಟಿ ಯಾಕೆ ಸುಮ್ಮನೆ ಟೆನ್ಷನ್ ಇರ್ತವೆ. ಆದರೆ ನಾವು ಯಾವ ರೀತಿ ನಾವು ಸವಾಲುಗಳನ್ನ ಸ್ವೀಕರಿಸ್ತೀವಿ ಮತ್ತು ಓವರಾಗಿ ಥಿಂಕ್ ಮಾಡೋಕ್ಕೆ ಹೋಗ್ಬೋದು, ಏನಾಗುತ್ತಾ ಅದೊಂದು. ಆಮೇಲೆ ಇನ್ನೊಂದು ಮೊನ್ನೆ ಟ್ರೈನಿಂಗ್ ಹೋಗಿದೆ, ಇಶಾ ಫೌಂಡೇಶನ್. ಅಲ್ಲಿ ಹೋಗಿ ನಮ್ಗೆ ಇನ್ನೂ ನಮ್ಮಂದವರೆಗೆ ಇರೋದು ಅನಿಸುತ್ತೆ. ಇಶಾ ಫೌಂಡೇಶನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಕ್ಷಣ ನಮ್ಮದು, ನಾಳೆ ಮತ್ತೆ ಆಮೇಲೆ ಏನಾಗುತ್ತೆ ಯಾರಿಗೆ ಗೊತ್ತು, ನೆಕ್ಸ್ಟ್ ಏನಾಗುತ್ತೆ ಯಾರಿಗೆ ಗೊತ್ತು. ಈ ಕ್ಷಣ ನಮ್ಮದು, ಎಂಜಾಯ್ ಮಾಡಿರಿ, ಕೆಲಸ ಮಾಡಿರಿ, ನಿಮ್ಮ ಕರ್ತವ್ಯ ಏನಿದೆ ಮಾಡಿ, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅದರ ಜೊತೆಗೆ ನಾವು ಫ್ಯಾಮಿಲಿ ಸಹ ಚೆನ್ನಾಗಿ ನೋಡ್ಕೋಬೇಕು. ಅದು ಕಷ್ಟ ಸುಖ ಏನೇ ಇರ್ತಾವೆ ಅದನ್ನು ನಾವು ಸ್ಪಂದನೆ ಮಾಡ್ತೀವಿ. ಆಮೇಲೆ ಈಗ ನೀವು ನಾನು ಸಾಹೇಬ ಆದರೂ ಸಹ ನೀವೆಲ್ಲ ಬಿಟ್ಟು ಇಲ್ಲಿ ಮೇಲೆ ಗಟ್ಟ ಆಗ್ತಿದೆ. ಈಗ ಮತ್ತೆ ಗಟ್ಟಿ ಸ್ವಲ್ಪ ಪತ್ರ ಹೋಗಿದ್ದೀನಿ. ಈಗ ಸ್ವಲ್ಪ ಹೋದ್ರೆ ಮತ್ತೆ ಗಟ್ಟಿ ಕೆಳಗೆ ಆಗ್ತಾ ಗೊತ್ತಿಲ್ಲ. ಒಳ್ಳೆ ಎಲ್ಲ ಕಡೆ ಕೆಲಸ ಮಾಡಬೇಕು. ನಾವು ಒಂದೇ ಅಲ್ಲ, ಈ ಡಿಪಾರ್ಟ್ಮೆಂಟಾಗಿ ಕರ್ನಾಟಕದಲ್ಲಿ ಬಿಡ್ ಗಾರ್ಡ್ಸ್ ಅಂದರೆ ಎಲ್ಲರೂ ಬಿಡ್ ಗಾರ್ಡ್ಸ್ ಎಲ್ಲ ನಾವೇನೋ ಫ್ಯಾಮ್ಲಿ ಅವು ಇವು ಅಂತೇಳಿ ಇರ್ತೀವಿ. ಇಲ್ಲ, ಹೋಗ್ಬೇಕು, ಎಕ್ಸ್ಪೋಸರ್ ಆಗಬೇಕು. ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಹೇಗಿದೆ ನಾವು ಕಲಿಯೋಕ್ಕಾಗುತ್ತೆ. ಇಲ್ಲೇನು ಮನೆ ಹತ್ರಪ್ಪ, ಸರಿ ಮನೆ ಹತ್ರ ಇದ್ರೆ ಆಯಿತು, ಹೋಗಲೇಬೇಕಲ್ಲ, ಯಾವತ್ತಿದ್ರು ಹೋಗಲೇಬೇಕಲ್ಲ. ನಾವು ಡ್ಯೂಟಿ ಮಾಡಬೇಕು, ಅವ್ರು ಮಾಡೋಣ. ಯಾವ ಸ್ವಂತ ಊರಿಗೆ ಎಲ್ಲರೂ ಸ್ವಂತ ಊರಿಗೆ ಹೋಗೋಣ ಅಂತೇಳಿ ನನ್ನಂತೂ ಆಸೆ. ಸ್ವಂತ ಊರಿಗೆ ಹೋಗೋದೆ ಡಿಸೈನ್ ಮಾಡಿ 50 ವರ್ಷ ಆದಮೇಲೆ ನಾನು ಹೋಗೋದೆ. ನಮ್ಮ ಊರಲ್ಲೇ ನಾನು ಅಪರಿಚಿತ ಆಗಿಬಿಟ್ಟಿದ್ದೀನಿ. ಯಾರು ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ಮನೆಗೆ ಹೋದ್ರೆ ಮನೆ ಕೂತ್ಕೊಳ್ಳೋದು. ಮೇಲೆ ನಮ್ಮ ಮನೆ ಮೇಲೆ ಇದೆ, ಗುಡ್ಡದ ಮೇಲೆ ಇದೆ. ಆ ಗುಡ್ಡ ಮೇಲೆ ಕೂತ್ರೆ ಇಡೀ ಊರು ಕಾಣ್ತದೆ. ಶೇರ್ ಹಾಕೊಂಡು ಕೂತ್ಕೊಂಡು ನೋಡೋದು. ಈಗ ಅಲ್ಲ, ನಮ್ಮ ಮನೆ ಅಂತ ನಾವು ನೋಡೋದು. ಎಲ್ಲರೂ ಗೊತ್ತಿರುತ್ತೆ, ಈಗ ನಮ್ಮ ಮಗ ಇಲ್ಲಿ ಕೆಲಸ ಮಾಡ್ತಾ. ಆದರೆ ನಮಗೆ ಗೊತ್ತಿರೋದು ರಿಲೇಷನ್ಶಿಪ್ ಬೆಳೆಯೋದಿಲ್ಲ. ಸೊ ಎಲ್ಲ ಹೋಗಿ ಸರ್ವಿಸ್ ಎಲ್ಲಿ ನಿಮಗೆ ಅವಕಾಶ ಇರುತ್ತಲ್ಲ ಉಪಯೋಗಿಸ್ಬೋದು. ಅವತ್ತೇ ಆಗಲಿ, ನನ್ನ ಕೈಲಿ ಆಗೋದಿಲ್ಲಪ್ಪ, ನೋ ಮಾಡೋಣ.
ನಮ್ಮ ಡ್ಯೂಟೀಸ್ ಏನಿದೆ ಅದು ಮಾಡ್ತೀವಿ. ನಾಳೆ ಯಾರು ಕೈ ಹತ್ರ ತೋರಿಸ್ಬಾರ್ದು. ಆಮೇಲೆ ಆದಷ್ಟು ಏನಾದರೂ ಹೆಲ್ಪ್ ಮಾಡೋದನ್ನು ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ. ಏನೋ ಬಡವರು ಇರ್ತಾರೆ, ಒಂದು ಹೆಲ್ಪ್ ಮಾಡಿದ್ರು ಒಂದು ಸಂತೃಪ್ತಿ ಇರ್ತದೆ. ನನ್ನ ಹತ್ರ ಇದೆಯಪ್ಪ, ನಾನು ಇಷ್ಟೇ ಕೊಡಬೇಕು ಅಷ್ಟೇ ಕೊಡ್ಬೇಕಂತಿಲ್ಲ. ಏನಾದರೂ ಒಂದು ನಿಮ್ಮ ಲಿಮಿಟ್ಸಲ್ಲಿ ಏನಾದರೂ ಮಾಡ್ತೀವಿ ಸರ್ ಕೊಡಿ, ಅಥವಾ UFC ಥ್ರೂ ಏನಾದರೂ ಬರ್ತದೆ ಅದರಲ್ಲಿ ಮಾಡಿಕೊಡಿ. ಇಂಟ್ರೆಸ್ಟ್ ಇರ್ಬೇಕು ನಮಗೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇದು ಬರುತ್ತಾ ಯಾವುದು ಹಿಂದುಳಿದ ಇಲ್ಲಿ ಹಳೆಯಾಳು ನೋಡ್ದಂಗೆ ನಾನು ಆದಷ್ಟು ಹಿಂದುಳಿದಾಗಿದೆ. ಇವಾಗ ಡಾಕ್ಟರ್ ಹೋಗಿ ಡಾಕ್ಟ್ರು ಬೇಕಾದ್ರೆ ಹಳಿಯಾಳ ಜನ ಮೊನ್ನೆ ನಾನು ಹೋದಾಗ ಇಟ್ಕೊಂಡು ಹಿನ್ನೆಸ್ ಇಲ್ರಿ ಏನು ಕೆಲಸ ಪಟ ನಮ್ಮ ಕೃಷ್ಣ ಇರ್ಬೋದು ಹಾಗಾಗಿ ಒಳ್ಳೆ ಪ್ಲಾಂಟೇಶನ್ ಮಾಡಿದ್ರು, ಖುಷಿ ಆಗ್ತದೆ. ಯಾಕಂದ್ರೆ ನಮಗೆ ಇಂಟ್ರೆಸ್ಟ್ ಇರಬೇಕು. ಈಗ ನಾವು 100 ಹೆಕ್ಟರ್ ಮಾಡ್ತೀವಿ, ಅದು ತೋರ್ಸೋದು ಯಾವುದೂ ಇಲ್ಲ. ಹಾಂ 200 ಹೆಕ್ಟರ್ ಮಾಡ್ತೀವಿ, ತೋರ್ಸೋದು ಯಾವುದೂ ಇಲ್ಲ. ಒಂದು ಪ್ಲಾಂಟೇಶನ್ ಮಾಡಿ ತೋರಿಸಿದ್ರು. ನಾನೇ ಸಾಹೇಬ್ ಹೇಳ್ತಾ ಇದ್ದಾರೆ, ನಂಗೆ ಖುಷಿ ಆಯ್ತು. ಹೈಟ್ ಸೀಡ್ಲಿಂಗ್ಸ್ ಚೆನ್ನಾಗಿದೆ, ನಮಗೂ ಖುಷಿ ಆಗ್ತದೆ. ನಾಳೆ ಏನಪ್ಪ ಮಾಡಿದ್ರು ಅಂತ ತೋರಿಸ್ಬೋದು. ಯಾರೇ ಬರಲಿ ಸರ್, ನಾನು DFಗೆ ಹೇಳಿದೆ, ಸರ್ ಬಂದ್ರೆ ನೀವು ಅದು ತೋರಿಸಿ ಅಂತ ನಾನು ಅವತ್ತು ಹೇಳಿದೆ, ಮೀಟಿಂಗಲ್ಲಿ ಹೇಳಿದ್ದೆ. ಯಾಕಂದ್ರೆ ನನಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಮತ್ತು ನಿಮ್ಮದು ಅಷ್ಟೇ, ಈ ಸಲ ಕಾಂಪೌ ಮಾಡಿದ್ವಿ. ಕಾಂಪೌದಲ್ಲಿ ಅದು ಚೆನ್ನಾಗಿ ಗಿಡಗಳು ಹೈಟ್ ಸೀಡ್ಲಿಂಗ್ಸ್ ಹಾಕ್ಕೊಂಡು ಮಾಡಿದ್ರು, ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಓಪನ್ ಆಗಿ ಹೇಳ್ಕೊಂಡ್ರೆ ನಮ್ಗೆ ಮತ್ತಿನ್ನೇನು ಬೇಕು? ಎಲ್ಲ ಒಂದು 300-400 ಮಾಡೋ ಪ್ರಯೋಜನ ಇಲ್ಲ. ಸಕ್ಸಸ್ ಬರ್ಬೇಕಂದ್ರೆ ನಮ್ದು ಇನ್ವಾಲ್ವ್ಮೆಂಟ್ ಇರಬೇಕು. ಮತ್ತೆ ಏನು ಗೊತ್ತಾ, ಪ್ಲಾಂಟೇಶನ್ ಮಾಡೋದ್ರಿಂದ ಇವಾಗ ನಮ್ಗೆ ಕಷ್ಟ ಆಗುತ್ತೆ, ನಾವು ಹೋಗ್ಬೇಕು ಅಂತಲ್ಲ. ನೀವು ಬೀಟ್ ಗಾರ್ಡ್ಗಳು, ಆಚಾರಗಳು, ಫಾರೆಸ್ಟ್ಗಳು ಪ್ಲಾಂಟೇಶನ್ ಮಾಡಿದರೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಅವಾಗ ಜನ ಸ್ವಲ್ಪ ಅಲರ್ಟ್ ಆಗ್ತಾರೆ. ಸಿಬ್ಬಂದಿ ಬರ್ತಾರೆ, ಏನು ಮಾಡಬೇಕು ಅದು ಅವ್ರು ಸ್ವಲ್ಪ ಹೆದರಿಕೆ ಇರುತ್ತೆ. ಬರೇ ಪ್ಲಾಂಟೇಶನ್ ಮಾಡಿ ಬರೇ ಸ್ವಲ್ಪ ನಾವು ಇದೆಲ್ಲ ಹೇಳಿ ಹಾಗೆಲ್ಲ ಮಾಡ್ಬೋದು ಅಂತ ಹೇಳಿ ತಿಳಿಸಿ. ಆಮೇಲೆ ಕೆಲವೊಂದು ಸಮಸ್ಯೆಗಳಿರ್ತವೆ ಕೋರ್ಟಲ್ಲಿ ಆಗಲಿ ಮಾತಾಡೋದು. ಯಾವಾಗಲೂ ನಾವು ಮಾತಾಡೋ ಶೈಲಿ ಬದಲಾವಣೆ ಆಗ್ತದೆ. ನಾವು ಯಾವ ರೀತಿ ಮಾತಾಡ್ತೀವಿ ಅಧಿಕಾರಿಗಳಿಗೂ ನಾವೊಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೀವಿ. ಮತ್ತು ಪಬ್ಲಿಕ್ಸು ಅವ್ರು ಬೇರೆ. ಸೊ ನಾವು ಮಾತಾಡೋ ರೀತಿ ಯಾವ ರೀತಿ ಇರಬೇಕು ಅದನ್ನು ನಾವು ತಿಳ್ಕೊಂಡಿರ್ಬೇಕು. ನಾವು ಏಕದಮ್ ರ್ಯಾಶ್ ಆಗೋದು, ಇಲ್ಲಿ ಮಾತಾಡ್ತಾರೆ ರ್ಯಾಶ್, ಅವ್ನು ರ್ಯಾಶ್ ಆಗ್ತಾರೆ ಅಂತೇಳಿ ನಾವು ರ್ಯಾಶ್ ಆಗೋದು ಇದಾಗೋದಿಲ್ಲ, ಫುಟ್ ಆಗೋದಿಲ್ಲ. ಏನೇ ಇರಲಿ ಹಂಗೇನೇ ಇದ್ದರೆ ಕೈಂಡ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸೇಫ್ಟಿ ರೆಕಾರ್ಡ್ ಮಾಡ್ಕೊಳ್ಳಿ. ಏನೋ ಕೇಸ್ ಇರ್ತದೆ, ಹೋಗ್ತಾರೆ, ಮೇಲೆ ಬರ್ತಾರೆ, ಆಯ್ತು ಸರ್ ನಾನು ಹೊಡೆದಾನ ಸರ್, ನಾನೇನು ಮಾಡ್ತೀನಿ, ಆಯ್ತು ಹೊಡೆದಾನ ಸರಿ, ಯಾಕೆ ತೊಗೊಳೋಣ, ಏನಿದೆ ಹೋಗ್ಬೇಕಲ್ಲ, ಏನು ಬೇಕು ವಿಡಿಯೋ, ಇವಾಗೆಲ್ಲ ಮೊಬೈಲಾಗಿ ವಿಡಿಯೋ ಎಲ್ಲ ಐತೆ, ಅದನ್ನು ಮಾಡ್ತೀವಿ ನಮ್ಮ ಸೇಫ್ಟಿಗೆ. ಮತ್ತು ಅದನ್ನು ತೊಗೊಂಡು ಈಗ ಒಂದ್ಸಲ ಏನಾದ್ರು ಪೊಲೀಸ್ ಸ್ಟೇಷನ್ ಒಳ್ಳೆ ರೀತಿ ಕೆಲಸ ಮಾಡಿದರೆ ನಮ್ಗೆ ಯಾರಿಗೆ ಏನು ಹೇಳ್ಬೇಕಂತಿಲ್ಲ. ನಾನು ನಿಮ್ಮ ಆತ್ಮಸಾಕ್ಷಿ ಚೆನ್ನಾಗಿದ್ದರೆ ಸಾಕಷ್ಟೇ. ಅಷ್ಟು ಹೇಳಿ ಒಂದೆರಡು ಮಾತುಗಳಿಗೆ ಆಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದರೆ ತಮ್ಮೆಲ್ಲರೂ ವಂದಿಸಿ ನಾನು ಮಾಡ್ತೀನಿ. ಹೇಳುವಾಗ ಒಂದು ಸಂಗ್ಲಿಯನ್ ಡೈಲಾಗ್ ನೆನಪು ಬಂತು. ಯಾಕಂದ್ರೆ ಸರ್ ಹೇಳೋದಂಗೆ 2 ವರ್ಷಕ್ಕೊಮ್ಮೆ ಕ್ಷೇತ್ರವನ್ನು ಚೇಂಜ್ ಮಾಡಬೇಕಾದ್ರೆ ಒಂದು ಸುಟ್ಕೇಸು, ಒಂದು ಯೂನಿಫಾರ್ಮ್ ಯಾವಾಗಲೂ ರೆಡಿ ಇಟ್ಕೋಬೇಕನ್ನುವಂಥ ಒಂದು ಆ ಫಿಲ್ಮಲ್ಲಿ ಬಂದಂಥ ಸಿಚುವೇಶನು. ಅದೇ ರೀತಿ ಸರ್ ಹೇಳಿದಾಗೆ ಎಲ್ಲ ನಮ್ಮ ಅರಣ್ಯ ಇಲಾಖೆಯಲ್ಲಿರುವಂಥ ಎಲ್ಲ ವಿಂಗ್ಗಳಲ್ಲಿನೂ ಕೂಡ ಕೆಲಸ ಮಾಡುವಂಥ ಒಂದು ಮನೋಭಾವನೆ ನಮ್ಮಲ್ಲಿನೂ ನಿಮ್ಮೆಲ್ಲರಲ್ಲಿ ಬರಲಿ. ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಕೆಲಸ ಮಾಡುವಂಥ ಸರ್ ಹೇಳಿದಾಗೆ, ಆಮೇಲೆ ಅವರು ಹೇಳಿರುವಂಥ ವಿಚಾರಗಳು, ನಮ್ಮ ಜೊತೆ ಕಳೆದಂಥ ವಿಚಾರಗಳನ್ನು ಒಂದು ಅರ್ಧ ತಾಸಲ್ಲಿ ಹೇಳಿರ್ಬೋದು. ಇನ್ನೂ ಹಲವಾರು ವಿಚಾರಗಳು ಅವ್ರ ಜೊತೆ ನಾವು ಕಳೆದಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದಿದ್ದೀವಿ. ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನಗಳನ್ನು, ತಾವು ಹೇಳಿರುವಂಥ ಮಾತುಗಳನ್ನು ಕೂಡ ಸರ ನಾವು ನಮ್ಮ ಮುಂದಿನ ವೃತ್ತಿ ಜೀವನದಲ್ಲಿ ಪಾಲಿಸ್ತೀವಿ ಅಂತ ಹೇಳ್ತಾ ಸರ, ತಮಗೆ ನಮ್ಮ ಹಳ್ಯಾಳ ವಲಯದ ಎಲ್ಲ ಅರಣ್ಯ ಅಧಿಕಾರಿಗಳ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಮತ್ತೊಮ್ಮೆ ಸರ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನರೇಶ್ ಎಲ್ಲರಿಗೂ ನಮಸ್ಕಾರ. ವಿಷಯ ಹೇಳೋದೇನು ಹೇಳ್ತಾ ನಮ್ಮ ಎಲ್ಲ ಮುಂಚೂಣಿ ಸಿಬ್ಬಂದಿಗಳ ಬಗ್ಗೆ ಹೊಸದಾಗಿ ಅವರು ಹೇಳುವ ದೃಷ್ಟಿಕೋನ, ಅವರು ಹಳೆ ಮರವಾದರೆ ನಾವು ಚಿಗುರುತ್ತಿರುವಂಥ ಒಂದು ಸಸಿ, ನಮಗೆ ಅವರ ಒಂದು ಮಾರ್ಗದರ್ಶನ ಅತಿ ಅವಶ್ಯಕ. ಅವರು ಹೇಳಿರುವಂಥ, ಅವರು ಕಳೆದಂಥ ತಮ್ಮ ವೃತ್ತಿ ಜೀವನದಲ್ಲಿ ಹಳೆಯ ವಿಚಾರಗಳನ್ನು ಈಗ ಹೊಸ ಬೇರಿನ ಜೊತೆಗೆ ಹಂಚಿಕೊಂಡಿದ್ದಾರೆ. ನರೇಶ್ ಸರ್ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದೆರಡು ಮಾತುಗಳನ್ನು ಆಡಿರುವಂಥ ಚಲವಾಜ್ ಸರ್ ಅವರಿಗೆ ನಮ್ಮ ಎಲ್ಲ ವಲಯ ನಾಯಕರ ಪರವಾಗಿ ಹಾಗೂ ಸಿಬ್ಬಂದಿ ಪರವಾಗಿ ತುಂಬ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀ ನರೇಶ್ ಸರ್ ಅವರು ಮತ್ತು ಕಾರ್ಯಕ್ರಮದ ಸಲಹೆ ಅವರೇ ಮತ್ತು ಈ ವಲಯದ ಉಪವಲಯಾಧಿಕಾರಿಗಳೇ ಮತ್ತು ಅರಣ್ಯ ವೀಕ್ಷಕರೇ,
ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಮೊದಲು ನನಗೆ ಈ ವಲಯಕ್ಕೆ ಬಂದಕ್ಕೆ ಎಲ್ಲರೂ ಸ್ವಾಗತ ಪಡೆದಿದ್ದಾರೆ. ಎಲ್ಲರಿಗೂ ಸಹ ಸರ್ಗೆ ಮತ್ತು ಎಲ್ಲ ಸಿಬ್ಬಂದಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ನಾವು ಸುಮಾರು ಏನು ಮಾಡ್ತಿದ್ದೀವಿ, ಎಲ್ಲ ಕಡೆ ಮೊದಲು ಭಾಳಷ್ಟು ವರ್ಷಗಳಿಂದ ಆಲ್ಮೋಸ್ಟ್ 2-3 ವರ್ಷಗಳಿಂದ ಗೌರ್ಮೆಂಟ್ ಸರ್ಕ್ಯುಲರ್ ಮಾಡ್ತಾಯಿದೆ. ನೀವು ಅನವಶ್ಯಕವಾಗಿ ಕಾರ್ಯಕ್ರಮಗಳಿಗೆ ಪ್ಲಾಸ್ಟಿಕ್ ಯೂಸ್ ಮಾಡಿ, ಇನ್ನೊಂದು ಖರ್ಚೆಲ್ಲ ಮಾಡಿ, ಪುನರುಚ್ಚಾರಣೆ ಮಾಡೋದು ನಾವು ಸಹ ಹೇಳಿದ್ವಿ. ಆದರೆ ಕಾರ್ಯರೂಪಕ್ಕೆ ಭಾಳಷ್ಟುಗಳಿದೆ. ನಾನೇ ಎಷ್ಟೊಂದು ಪ್ರೋಗ್ರಾಮಲ್ಲಿ ವಿಷನ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ದೀವಿ, ಎಲ್ಲೂ ನಾವು ಗೂಡಿಸ್ಕೊಂಡಿಲ್ಲ. ಈಗ ನಮಗೇನು ನೀವೆಲ್ಲ ಕೊಟ್ಟಿದ್ರೆ ಅದು ನನಗೆ ಅದನ್ನು ಒಂದು ಪಾಸಿಟಿವ್ ಎಲ್ಲ ತೊಗೋತಾ ಇದ್ದೀನಿ. ಯಾಕಂದರೆ ಸುಮಾರು ಸ್ಟಾರ್ಟ್ಗಳು ಬಂದಿದ್ದಾವೆ, ಅದು ನಾವೇ ಇಂಪ್ಲಿಮೆಂಟ್ ಮಾಡಲ್ಲ. ಕೇಳಬೇಕಾದ್ರೆ ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು ಫಸ್ಟ್ ಹೇಳೋಕ್ಕಿಂತ ಮುಂಚೆ ಇಂಪ್ಲಿಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ಇದರಲ್ಲಿ ಸ್ಟಾರ್ಟ್ ಮಾಡಿ ನಾವು ಕರೀತಾ ಇದ್ದೀನಿ. ಮತ್ತು ನಮ್ಮ ವಿಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಇದನ್ನು ಗೂಡಿಸ್ಕೊತೀವಿ ಅಂತ ಹೇಳ್ತಾ, ಮತ್ತು ಈಗ ಅರಣ್ಯ ಇಲಾಖೆ ಹೆಂಗಿದೆ ಅಂತಂದರೆ ಫಸ್ಟು ಮನುಷ್ಯನಾಗಿ ಅರಣ್ಯ ಇಲಾಖೆ ಸೇರ್ತಕ್ಕಂಥ ಭಾಳ ಪುಣ್ಯ ಕೆಲಸ. ಬಯಸಿದ್ದಂಥದ್ದು ಯಾವುದು ಸಿಗುತ್ತೆ. ಆಗ ದೇವ್ರನ್ನ ಕೊಡೋಕೆ ರೆಡಿ ಇರ್ತಾನೆ, ಅದನ್ನ ಮಾತ್ರ ತೊಗೋಬೇಕು, ಅದೇ ನಮ್ಮದು ಅಂತ ಹೇಳ್ಕೊಂಡು ಹೋಗಬೇಕು. ಈಗ ಹಳಿಯಾಳ ವಲಯ ಸಿಕ್ಕಿದಾಗ ಅಂತ ಹೇಳ್ಕೊಂಡು ಹಳಿಯಾಳ ವಲಯ ಮೊದಲಿಂದ ಭಾಳ ಪ್ರೆಸ್ಟೀಜಿಯಸ್ ಇರುತ್ತೆ. ನಾವು ರೇಂಜ್ ಬೋರ್ಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಂತೆಂಥ ಅಧಿಕಾರಿಗಳಿಗೆ ಕೆಲಸ ಮಾಡೋಗಿದ್ರೆ ಅಂತೇಳಿ. ಅದು ನಮ್ದು ಹಳಿಯಾಳ ಡಿವಿಷನ್ ಇದೆ ಪ್ರೆಸ್ಟೀಜಿಯಸ್. ಹಳಿಯಾಳ ಡಿವಿಷನಲ್ಲಿ ಹೆಡ್ ಕ್ವಾರ್ಟರ್ಲಿ ಹಳಿಯಾಳ ವಲಯದಲ್ಲಿ ಕೆಲಸ ಮಾಡ್ಕೊಂತ ನಾವೆಲ್ಲರಿಗೂ ಒಳ್ಳೆ ಇದು ಪ್ರೆಸ್ಟೀಜಿಯಸ್ ರೇಂಜ್ ಇದೆ, ಅವಕಾಶ ಇದೆ. ಈಗ ಸಮಸ್ಯೆಗಳನ್ನ ನಾವು ಸಮಸ್ಯೆ ಅಂತ ಭಾವಿಸ್ಬಾರ್ದು, ಅವಕಾಶಗಳನ್ನು ತಗೋಬೇಕು. ಈಗ ನೋಡಿ, ಆರಾಮಾಗಿ ಕೆಲಸ ಮಾಡ್ತಾ ಹೋಗ್ತಕ್ಕ ಇಲ್ಲಿ ಆರಾಮಿದೆಯಪ್ಪ ಕೆಲಸ ಮಾಡ್ಬೋದು ಅಂದಾಗ ನಾವೇನು ಕಲಿಲಿಕ್ಕಾಗುತ್ತೆ. ಕಲಿಬೇಕು ಅಂತಿದ್ದಾಗ ನಮಗೆ ಸಮಸ್ಯೆ ಬರುತ್ತೆ. ಸಮಸ್ಯೆ ಬರಲಿಲ್ಲ ಅಂದರೆ ಏನೂ ಕಲಿಲ್ಲ. ಆರಾಮ್ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲ ಸ್ಟ್ರೈಟ್ ರೋಡ್ ಇದೆ ಅಂತ, ಕಲ್ಲು ಗುಂಡಿರಬೇಕು, ಕಲ್ಲಿರಬೇಕು, ಮುಳ್ಳಿರಬೇಕು, ಅವಾಗ ಗೊತ್ತಾಗುತ್ತೆ ಅದಕ್ಕೆ ಏನು ಸೊಲ್ಯೂಷನ್ ತೊಗೋಬೇಕು ಅಂತ. ಯಾಕೆಂದರೆ ನೀವೆಲ್ಲರೂ ಒಂದೊಂದು ವಿವಿಧ ಹಂತದಲ್ಲಿ ಕೆಲಸ ಮಾಡ್ತೀರ. ಇರ್ರೆಸ್ಪೆಕ್ಟ್ ಆಫ್ ದ ಕೆಡರ್ ವಿರ್ ಆಲ್ ಸೇಮ್. ನಾವೆಲ್ಲರೂ ಕೂಡ ಅರಣ್ಯ ಅಧಿಕಾರಿಗಳೇ. ಯಾಕೆಂತಂದರೆ ನಮ್ಮ ಡೆಫಿನೇಷನ್ ಆಗಿದೆ ಫಾರೆಸ್ಟರ್ಸ್ ಅಂತ ಹೊರಡಿರ್ತಕ್ಕಂಥ ಬರೀ ರಾಜ್ಯಕ್ಕೆ ಸೀಮಿತ, ದೇಶಕ್ಕೆ ಸೀಮಿತ, ಇಟ್ಸ್ ವರ್ಲ್ಡ್ ಫಾರೆಸ್ಟರ್ಸ್ ಅಂತಲೇ ಕರೀತಾರೆ. ಇಲ್ಲಿ ವಾಚರಿಂದ ಹಿಡಿದು PCC ಬಂದು ಸಹ ನಾವು ಫಾರೆಸ್ಟ್ ಆಫೀಸರ್ಸ್. ಈಗ ನೋಡಿ, ಯೂನಿಫಾರ್ಮ್ ಹಾಕೋದಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಟೈಮಲ್ಲಿ ಫೋನ್ ಮಾಡೋದಿರಲಿ ಮಾಡಿ. ಈಗ ಫ್ಯಾಮಿಲಿ ಅಂತ ಹೇಳ್ತಾರೆ, ಡೆಫಿನೆಟ್ಲಿ ನೋಡಿ, ನಾವು ಫ್ಯಾಮಿಲಿಗಿಂತ ಅತಿ ಹೆಚ್ಚು ಸಮಯ ಕಳೆದಿದೆ. ರಿಯಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸಿಬ್ಬಂದಿಗಳ ಜೊತೆ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ಯಾರೇ ಈಗ ಡ್ರೈವರ್ಸ್ ಇರ್ಬೋದು, ನಮಗಿರ್ಬೋದು, ಎಲ್ಲರ ಜೊತೆನೂ. ಈಗ ಸಂತೋಷ್ ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡ್ತೀನಿ, ನಿಮಗೂ ಫೋನ್ ಮಾಡ್ತೀನಿ, ನಮ್ಮ ಹೆಂಡತಿಗೂ ಫೋನ್ ಮಾಡಲ್ಲ, ಆ ಫೋನ್ ರಿಸೀವ್ ಮಾಡಲ್ಲ. ಅಂದರೆ ಅದು ಕೆಲಸದ ಅಂತ ಇದೆ. ಹಾಗಂತ ಹೇಳಿದ್ರೆ ಒತ್ತಡ ಅಂತ ತೊಗೋಬಾರ್ದು ಅದನ್ನು. ನೀವೆಲ್ಲರೂ ಅಷ್ಟೇ ಕೆಲಸ ಮಾಡಿ, ಕೆಲಸನೂ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಫ್ಯಾಮಿಲಿ ಲೈಫ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಫ್ಯಾಮಿಲಿ ಲೈಫಲ್ಲಿ ಏನೇ ಸಮಸ್ಯೆಗಳಾಗ್ತದೆ, ಒಂದು ನಮ್ಮ ನಂಬ್ಕೊಂಡು ಅವ್ರಿಗೆ ಆಗಿರ್ತೀವಿ, ಅವ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಅಂದರೆ ಏನಿಲ್ಲ, ಅವ್ರಿಗೆ ಭಾಳ ಏನೂ ಕೇಳೋದಿಲ್ಲ. ಅವರು ಸ್ವಲ್ಪ ವಾರದಲ್ಲಿ ಯಾವುದೋ ಒಂದು ಟೈಮ್ ಕೇಳ್ತಾರೆ, ಅವ್ರಿಗೆ ದೊಡ್ಡ ಗಿಫ್ಟ್ ಕೊಡಿಪ್ಪ, ನಿಮಗೆ ಬಂಗಾರ ಕೊಡಿ ಅಂತ ಯಾರು ವೈಯಕ್ತಿಕವಾಗಿ ನಾವು ಬೇರೆ ಕಾರೋಲ್ಲ. ಅದು ವೈಯಕ್ತಿಕವಾದರೆ ಬೇರೆ ಇರ್ತದೆ, ನಾವು ಮಾತಾಡೋದು. ಪ್ರಕಾಶ್ ಅವ್ರಿಗೆ ಬೈತಾ ಇದೀನಿ ಅಂತ ಹೇಳಿದ್ರೆ ಅದು ಬೈಯೋದಂತ ಏನು, ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ, ಅದು ಬಿಟ್ಟು ಬೇರೆ ಯಾವುದಕ್ಕೂ ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಅದು ಇನ್ನೊಂದು ನಿಮಗೆ ಯಾರು ಬೈಯೋದಿಲ್ಲ. ಅದನ್ನು ವಲಯದಲ್ಲಿ ಏನೋ ಒಂದು ಕೆಲಸ ವಿಚಾರವಾಗಿ ಬೈರುತ್ತೆ, ಸರಿಪಡಿಸ್ಕೊಂಡು ಹೋಗ್ಬೇಕಷ್ಟೇ. ಹಾಗಂತ ಹೇಳ್ತಾ ನನಗೆ ಪ್ರಕಾಶ್ ನಾಳೆಯಿಂದ ಸಿಟ್ಟಿರೋದಿಲ್ಲ, ಆ ಕ್ಷಣಕ್ಕೆ ಆಗುತ್ತೆ, ನೆಕ್ಸ್ಟ್ ಅದು ಮುಗಿದೋಯ್ತು, ಅದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡ್ತಾರೆ. ಸೊ ಇಷ್ಟೇ ಅಲ್ಲ, ಮತ್ತೆ ಇನ್ನೊಂದು ಕೂಡ ಎಲ್ಲ ರೀತಿ ಕೆಲಸ ಮಾಡೋದು ಸರ್. ನರೇಶ ಸರ್, ನಿಮಗಂತೂ ನಮ್ಮ ವರ್ಷ ಭಾಳಷ್ಟು ತಲೆ ತಿಂತಾ ಇರ್ತೀವಿ ಎಲ್ಲರೂ ಸರ್. ಯಾಕೆಂತ ಬಿಟ್ಟೋದ್ಮೇಲೆ ಇದು ಈ ವಿಚಾರಕ್ಕೆ ಅಂತೆಲ್ಲ ಭಾಳಷ್ಟು ವಿಚಾರಗಳಿಗೆ ಫೋನ್ ಮಾಡ್ತಾ ಇರ್ತೀವಿ. ನೀವು ಮತ್ತೆ ಪದೇ ನಮ್ಮ ಡೈಲಿ ವಿಸಿಟ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಯಾವುದೇ ಸಮಾರಂಭಗಳಿರಲಿ ಎಲ್ಲದಕ್ಕೂ ಕರೆಕ್ಟ್ ಮಾಡ್ತೀವಿ. ಈಗಲೇ ಗಣಪತಿ ನೆಕ್ಸ್ಟ್ ಹಬ್ಬ ಇದೆ, ಅದಕ್ಕೆ ಮಾತ್ರ ಮಿಸ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಸಮಾಧಾನ ಬನ್ನಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ಒಳ್ಳೆ ಕೆಲಸ ಮಾಡುವಂತ ಎಲ್ಲರಿಗೂ ಮತ್ತು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಈ ಸನ್ಮಾನ ಮತ್ತು ಸೌಲಭ್ಯ ಕೋರಿಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನು ಮುಂದೆ ಸರ್ ಎಲ್ಲ ರೇಂಜಲ್ಲಿ ಇನ್ನೂ ಅತಿ ಹೆಚ್ಚು ದೊಡ್ಡ ರೇಂಜ್ ಅದು. ನಮ್ಮದು ಏರಿಯಾ ವೈಸ್ ನೋಡ್ಬೋದು 11,000 ಹೆಕ್ಟರ್ಸ್, ಅದು 33,000 ಸೆಕ್ಷನ್ ಕೂಡ ಜಾಸ್ತಿ. ಇನ್ನೂ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ. ನೀವೆಲ್ಲೂ ಸಹ ಒಳ್ಳೆ ಕೆಲಸ ಮಾಡಿ ವೃತ್ತಿ ಜೀವನ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾ, ಎಲ್ಲರ ಪರವಾಗಿ ನಮ್ಮ ಒಳ್ಳೆಯ ಪರವಾಗಿ ಧನ್ಯವಾದ ಮಾಡ್ತೀನಿ ಸರ್. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ನಾನು ಹಳಿಯಾಳ ವಲಯಾಧಿಕಾರಿಗಳಾದಂಥ ಬಸವರಾಜ್ ಸರ್ ಅವರು ಅವರ ಮಾತಿನಲ್ಲಿ ಹೇಳಿರುವ ಹಾಗೆ, ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತೆ ನಮ್ಮ ಜೀವನದಲ್ಲಿ ಏನೇ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು, ಬಂದಂಥ ಒಂದು ಏನು ವಿಚಾರಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅವರು ಹೇಳಿರುವಂತೆ ನಮ್ಮ ಮುಂಚಿನ ಸಿಬ್ಬಂದಿಗಳ ಮೇಲಿರುವಂಥ ಅವರ ಒಂದು ಪ್ರೀತಿ ವಿಶ್ವಾಸ, ಇದೇ ರೀತಿ ನಾವು ಕೂಡ ಸರ ತಮಗೊಂದು ಮಾತು ಕೊಡ್ತೀವಿ ಸರ. ತಾವು ಇಟ್ಟಿರುವಂಥ ಒಂದು ವಿಶ್ವಾಸವನ್ನು ಇನ್ನೂ ಹೆಚ್ಚಿನದಾಗಿ ಭರವಸೆಯನ್ನು ನೀಡುತ್ತಾ ಸರ, ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿತೀವಿ ಅಂತ ಹೇಳ್ತಾ ಸರ, ಆ ಅರಣ್ಯ ದೇವತೆಯಲ್ಲಿ ಮತ್ತೊಮ್ಮೆ ವಂದಿಸುತ್ತಾ, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯ ಕಾರ್ಯಕ್ರಮವನ್ನು ನಮ್ಮ ಉದ್ದಾರ್ ಸರ್ ಅವರು
ನೆರವೇರಿಸ್ಕೊಡ್ಬೇಕಂತ ಕೇಳ್ಬೋದು. ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಎಲ್ಲ ಹಿತನುಡಿಗಳನ್ನು ಹೇಳಿದಂಥ ಇಲ್ಲಿಂದ ನಮ್ಮ ಯಲ್ಲಾಪುರ ಭಾಗದ ಯಲ್ಲಾಪುರ ವಲಯಕ್ಕೆ ವರ್ಗಾವಣೆಗೊಂಡಂಥ ಶ್ರೀ ನರೇಶ್ ಜಿ ಸಾಹೇಬ್ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ವಲಯಕ್ಕೆ ಆಗಮಿಸಿದಂಥ ನಮ್ಮ ಬಸವರಾಜ್ ಸರ್ಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನಾರ್ಪಣೆಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಚಲೋರಿ ಸರ್ ನಿವೃತ್ತ ವಲಯ ಅಧಿಕಾರಿಗಳು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನಾರ್ಪಣೆಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಚಾಲಕರೇ, ಅಧಿಕಾರಿಗಳೇ, ಗಸ್ತವರ್ಣ ಪಾಲಕರೇ, ಕಚೇರಿ ಸಿಬ್ಬಂದಿಗಳೇ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನಾವು ವಂದನಾರ್ಪಣೆಗಳನ್ನು ಈಗ ಬಂದಂಥ ಎಲ್ಲರಿಗೂ ಕೂಡ ವಂದನಾರ್ಪಣೆಗಳನ್ನು ಅರ್ಪಿಸ್ತಿದ್ದೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸಿದಂಥ ಈ ಕಾರ್ಯಕ್ರಮ ಮುಗಿದ ನಂತರ ಸ್ವಲ್ಪ ಪಾಲಕ ಎಲ್ಲರೂ ಸೇರಿಸ್ಬೇಕಂತ ಹೇಳ್ತಾ ಇದ್ದೀವಿ.